ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ರೀಸೆಂಟಾಗಿ ನ್ಯೂಸಲ್ಲಿದ್ದಂತಹ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಡಂಪಿಂಗ್ ವಿರೋಧಿ ಸುಂಕ ಅಥವಾ ಕರ ಅಂತಲೂ ಕೂಡ ಕರಿಬೋದು. ಈ ರೀತಿಯಾಗಿ ಇರುವಂತಹ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಬಗ್ಗೆ ಇವತ್ತು ನಾವು ಮಾತಾಡೋದಕ್ಕೆ ಅಂತ ಹೊರಟಿದ್ವಿ. ಸೊ ಈ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡೋದಾದರೆ, ಇತ್ತೀಚೆಗೆ ಭಾರತ ಸರ್ಕಾರದ ಡೈರೆಕ್ಟರ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ DGTR ಏನಿದೆ, ಇತ್ತೀಚೆಗೆ ಜಪಾನ್ ಮತ್ತು ಕೊರಿಯಾ ದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ಸೋಡಿಯಂ ಸೈನೈಡ್ ಮೇಲೆ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ರೆಕಮೆಂಡೇಶನ್ ಮಾಡಿದೆ. ಸೊ ಆ ದೃಷ್ಟಿಯಿಂದಾಗಿ ಅಂದರೆ ಜಪಾನ್ ಮತ್ತು ಕೊರಿಯಾದಿಂದ ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಿ, ಅಂದರೆ ಆಮದು ಮಾಡಿಕೊಳ್ಳುವಂತಹ ಸೋಡಿಯಂ ಸೈನೈಡ್ ಮೇಲೆ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ನೀವು ಹಾಕ್ಬೋದು ಅಂತ ರೆಕಮೆಂಡೇಶನ್ ಮಾಡಿದೆ. ಸೊ ಹಾಗಿದ್ರೆ ಡಂಪಿಂಗ್ ಅಂದರೆ ಏನು ಅಂತ ಮೊದಲು ನೋಡೋದಾದರೆ, ಒಂದು ಸರಕು ಸೇವೆಗಳು ಅಥವಾ ಒಂದು ಸರಕನ್ನು ಸಾಮಗ್ರಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುರಿಯುವಂಥದ್ದನ್ನು ಡಂಪಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎತ್ತ ಹಾಕುವಂಥದ್ದನ್ನು ಡಂಪಿಂಗ್ ಅಂತ ಕರಿತೀವಿ. ಸೊ ಅದೇ ದೃಷ್ಟಿನಲ್ಲಿ ನಾವು ಎಕನಾಮಿ ದೃಷ್ಟಿನಲ್ಲಿ ಆ ಪರ್ಸ್ಪೆಕ್ಟಿವ್ನ ನೋಡೋದಾದರೆ, ಒಂದು ದೇಶದಲ್ಲಿ ಸಿಗುವಂತಹ ಸರಕುಗಳನ್ನು ಅಥವಾ ಸೇವೆಗಳನ್ನು ಮತ್ತೊಂದು ದೇಶದಲ್ಲಿ ಸಿಗುವಂತಹ ಸರಕು ಸೇವೆಗಳ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿದಾಗ ಅದನ್ನು ಡಂಪಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ವಾಚ್ ಅಂತ ತಗೊಳ್ಳೋಣ. ವಾಚ್ ಯೂಶಲಿ ಇಂಡಿಯಾದಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ ಆ್ಯಂಡ್ ಅಮೆರಿಕಾದಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ, ಅಮೆರಿಕಾ ಆ್ಯಂಡ್ ಇಂಡಿಯಾ. ಸೊ ಅಮೆರಿಕಾದಲ್ಲಿ ಅದನ್ನು $1000 ಮಾಡ್ತಾ ಇರ್ತಾರೆ, ಇಂಡಿಯಾದಲ್ಲೂ ಕೂಡ ಅದನ್ನು ₹1000 ಮಾರಾಟ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಡಾಲರ್ ಆ್ಯಂಡ್ ರುಪೀಸ್ ಎರಡು ವ್ಯಾಲ್ಯೂಸ್ ಸೇಮ್ ಅಂತ ತಿಳ್ಕೊಳ್ಳಿ ಸದ್ಯಕ್ಕೆ. ಸೊ ಎಕ್ಸಾಂಪಲ್ ದೃಷ್ಟಿಯಿಂದ ಸೊ ಏನು ಮಾಡುತ್ತೆ, ಅಮೆರಿಕ ಈ ವಾಚನ್ನು ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ, ಬಟ್ ಅದನ್ನು ಪ್ರೈಸ್ ಬಂದು ಇಲ್ಲಿ $700 ಮಾರಾಟ ಮಾಡುತ್ತೆ. ಬಟ್ ಆಲ್ರೆಡಿ ಈ ವಾಚ್ ಇದೇ ರೀತಿ ವಾಚ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಸೇಮ್ ಕ್ವಾಲಿಟೀಸ್ ಆ್ಯಂಡ್ ಸೇಮ್ ಫೀಚರ್ಸ್ ಇದೆ, ಬಟ್ ಅದನ್ನು $1000 ಮಾಡ್ತಾ ಇದ್ದಾರೆ. ಬಟ್ ಅಮೆರಿಕಾದಿಂದ ಸೇಮ್ ಕ್ವಾಲಿಟಿ ಬಂದು ಸೇಮ್ ಪ್ರಾಡಕ್ಟ್ ಬಂದು $700 ಮಾರಾಟ ಮಾಡ್ತಾರೆ. ಸೊ ಇದನ್ನು ಎಕನಾಮಿ ಪರ್ಸ್ಪೆಕ್ಟಿವ್ನ ಡಂಪಿಂಗ್ ಅಂತ ಕರೀತೇವೆ. ಸೊ ಡಂಪಿಂಗ್ ಅಂದರೆ ಯೂಶಲಿ ಒಂದು ಸ್ಥಳದಲ್ಲಿ ಸಿಗುವಂಥ ಒಂದು ದೇಶದಲ್ಲಿ ಸಿಗುವಂಥ ಸರಕುಗಳನ್ನು ಮತ್ತೊಂದು ದೇಶಕ್ಕೆ ಕಮ್ಮಿ ಬೆಲೆಗೆ ತಂದು ಮಾರಾಟ ಮಾಡುವಂಥದ್ದನ್ನ ಡಂಪಿಂಗ್ ಅಂತ ಕರಿತೇವೆ. ಸೊ ಎಕನಾಮಿ ದೃಷ್ಟಿಯಿಂದ ಅಥವಾ ಸಾಮಾನ್ಯ ಜನರ ದೃಷ್ಟಿಯಿಂದ ಇದೊಂದು ರೀತಿಯಲ್ಲಿ ಗುಡ್ಡೆ, ಯಾಕಂದರೆ $1000 ಸಿಗುವಂಥ ಪ್ರಾಡಕ್ಟ್ $700 ಸಿಗ್ತಾ ಇದೆ, ಬಟ್ $700 ತಗೋತಾ ಹೋಗ್ತೀವಿ. ಬಟ್ ಅದು ದೇಶೀಯ ಮಾರುಕಟ್ಟೆ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ, ಒಂದು ದೇಶೀಯ ಮಾರುಕಟ್ಟೆ ಆದಂಥ ಒಂದು ದೃಷ್ಟಿಕೋನದಿಂದ ನೋಡಿದಾಗ ತುಂಬಾ ಕೆಟ್ಟದ್ದು. ಸೊ ಅದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ತಿಳ್ಕೊಳ್ತಾ. ಸೊ ಇದನ್ನು ಈ ಒಂದು ಡಂಪಿಂಗನ್ನು ತಡೆಗಟ್ಟೋಕ್ಕೋಸ್ಕರ ಅದ್ರ ಮೇಲೆ ವಿಧಿಸುವಂತಹ ಸುಂಕವನ್ನು ಆ್ಯಂಟಿ ಡಂಪಿಂಗ್ ಸುಂಕ ಅಂತ ಕರಿತೇವೆ, ಅಥವಾ ಡಂಪಿಂಗ್ ವಿರೋಧಿ ಸುಂಕ ಅಂತ ನಾವು ಕರಿತಾ ಬರ್ತೀವಿ. ಅಂದರೆ ಏನೊಂದು ದೇಶೀಯ ಮಾರುಕಟ್ಟೆಯಲ್ಲಿ ಸಿಗುವಂತಹ ಪ್ರಾಡಕ್ಟ್ಗೆ ಮೋಸ ಆಗ್ತಾ ಇದೆ. ಯಾಕೆಂದರೆ ಈಗ ಅಮೆರಿಕದಿಂದ ಬರುವಂಥ ವಾಚ್ ಮೇಲೆ ಭಾರತೀಯ ವಾಚು ಅದೇ ರೀತಿ ಕಾಂಪೀಟ್ ಮಾಡಿ $700 ಮಾರೋದಕ್ಕಾಗಲ್ಲ. ಏಕೆಂದರೆ ಅಮೆರಿಕದಲ್ಲಿ ಇರುವಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿರ್ಬೋದು, ಅಡ್ವಾನ್ಸ್ಡ್ ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು, ಅಥವಾ ಅಲ್ಲಿ ಕಡಿಮೆ ಸುಂಕಗಳು ಟ್ಯಾಕ್ಸ್ಗಳಿರೋದ್ರಿಂದ ಮೇ ಬಿ ಅದನ್ನು ಎಕ್ಸ್ಪೋರ್ಟ್ಗೆ ಜಾಸ್ತಿ ಇನ್ಸೆಂಟಿವ್ಸ್ ಏನಾದರೂ ಕೊಟ್ಟಿರೋದ್ರಿಂದ ಕಮ್ಮಿ ಬೆಲೆಗೆ ಮಾರಾಟ ಮಾಡ್ತೀವಿ. ಬಟ್ ಇಂಡಿಯಾದಲ್ಲಿ ಕಾಸ್ಟು ಎಲ್ಲವೂ ಜಾಸ್ತಿ ಇರೋದ್ರಿಂದಾಗಿ ಅದನ್ನು 1000 - 700ಗೆ ಅದನ್ನು ಇಳಿಸೋದಕ್ಕಾಗಲ್ಲ. ಸೊ ಈ ದೇಶೀಯ ಮಾರುಕಟ್ಟೆಗೆ ಆಗುವಂತಹ ಒಂದು ಪೆಟ್ಟನ್ನು ತಡೆಗಟ್ಟೋದಕ್ಕೋಸ್ಕರ ಇಲ್ಲಿನ ಸರ್ಕಾರಗಳು ಅಲ್ಲಿಂದ ಬರುವಂಥ ಪ್ರಾಡಕ್ಟ್ ಮೇಲೆ ಒಂದಷ್ಟು ಟ್ಯಾಕ್ಸನ್ನು ವಿಧಿಸ್ತವೆ. ಅದೇ ಆ್ಯಂಟಿ ಡಂಪಿಂಗ್ ಟ್ಯಾಕ್ಸ್. ಅಂದರೆ ನ್ಯಾಯಯುತ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆ ಇರುವ ವಿದೇಶಿ ದೇಶಗಳಲ್ಲಿ ತಯಾರಿಸಿದ ಆಮದುಗಳ ಮೇಲೆ ವಿಧಿಸಲಾದ ಸುಂಕವನ್ನು ಆ್ಯಂಟಿ ಡಂಪಿಂಗ್ ಟ್ಯಾಕ್ಸ್ ಅಂತ ಕರಿತೀವಿ, ಅಥವಾ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಕರಿತೀವಿ. ಸೊ ಇದನ್ನೊಂದನ್ನ ರಕ್ಷಣಾತ್ಮಕ ಸುಂಕ, ಅಂದರೆ ನಾವು ಒಂದು ದೇಶೀಯ ಮಾರುಕಟ್ಟೆಯನ್ನು ವಿದೇಶಿ ಪ್ರಾಡಕ್ಟ್ಗಳಿಂದ ಸೇವ್ ಮಾಡೋದಕ್ಕೋಸ್ಕರ, ರಕ್ಷಣೆ ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಸುಂಕವನ್ನು ರಕ್ಷಣಾತ್ಮಕ ಸುಂಕ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ಹೇಗಿದೆ ನೋಡ್ತಾ ಬರ್ಬೋದು. ಸೊ ಒಂದು ಕಂಟ್ರಿಗೆ ಮ್ಯಾನುಫ್ಯಾಕ್ಚರ್ಸ್ ಟಾಯ್ ಕಾರ್ ಅಟ್ $75, ಬಟ್ ಅದನ್ನು ಎಕ್ಸ್ಪೋರ್ಟ್ ಮಾಡೋದು $50ಗೆ, ಅಲ್ಲ ಅರೌಂಡ್ $25 ನಿಮಗೆ ವೇರಿಯೇಷನ್ಸ್ ಬರ್ತಾ ಬರುತ್ತೆ. ಸೊ ಈ ದೃಷ್ಟಿಯಿಂದಾಗಿ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಇದು ಮಾಡುತ್ತೆ. ಸೊ ಉದ್ದೇಶ ಏನು, ಈ ಸುಂಕ ಹಾಕೋದು ಉದ್ದೇಶ ಏನು ಯೂಶಲಿ ಅಂತ ನೋಡ್ತಾ ಬಂದರೆ, ವಿದೇಶಿ ಆಮದು ಸ್ಪರ್ಧೆಯಿಂದ ಸ್ಥಳೀಯ ವ್ಯಾಪಾರ ಮತ್ತು ಮಾರುಕಟ್ಟೆಗಳನ್ನು ರಕ್ಷಣೆ ಮಾಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಈಗ ಎಷ್ಟೋ ನಾವು ಮೇಡ್ ಇನ್ ಚೀನಾ ಪ್ರಾಡಕ್ಟ್ ಯಾವಾಗಲೂ ನಾವು ಅದನ್ನು ಎಕ್ಸಾಂಪಲ್ ಆಗಿ ತಗೋಬೋದು. ಸೊ ಹೇಗೆ ಅಂದರೆ ಒಂದು $100 ಸಿಗುವಂಥ ಪ್ರಾಡಕ್ಟನ್ನು ಚೈನೀಸ್ ಪ್ರಾಡಕ್ಟಲ್ಲಿ ನೀವು ತೊಗೊಳೋದಾದರೆ $30-40 ಸಿಗುತ್ತೆ. ಸೊ ಅದ್ರ ಕ್ವಾಲಿಟೀಸ್ ಡಿಫರ್ ಇರುತ್ತೆ. ಸೊ ಅದು ಸೆಕೆಂಡ್ರಿ. ಬಟ್ ನಾವು ಕಾಮನ್ ಪೀಪಲ್ ಆಗಿ ಏನು ಮಾಡ್ತೀವಿ, ಕಮ್ಮಿ ಬೆಲೆ ಸಿಗೋದ್ರ ಕಡೆ ಜಾಸ್ತಿ ತೆಗೆದುಕೊಳ್ಳೋಕೆ ಹೋಗ್ತೀವಿ. ಬಟ್ ಇದು ನಮ್ಮ ದೇಶೀಯ ಮಾರುಕಟ್ಟೆಗೆ ತುಂಬಾ ಹೊಡೆತ ಬೀಳುತ್ತೆ. ಸೊ ಯಾವಾಗ ಸೇಲ್ಸ್ ಆಗೋದಿಲ್ಲ, ಆಟೋಮೆಟಿಕಲಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಪ್ರೊಡಕ್ಷನ್ ಕಮ್ಮಿ ಆಗಲಿಲ್ಲ ಅಂದರೆ ಉದ್ಯೋಗಗಳು ಕಮ್ಮಿ ಆಗ್ತಾ ಬರ್ತವೆ. ಉದ್ಯೋಗಗಳು ಕಮ್ಮಿ ಆಗಲಿಲ್ಲ ಅಂದರೆ
ಸೊ ಜನರ ಲೈಕ್ ಒಂದು ಏನು ಜೀವನ ಮಟ್ಟ ಇರುತ್ತೆ ಅದು ಮೇಲೆ ಹೋಗೋದಿಲ್ಲ. ಜೀವನ ಮಟ್ಟ ಮೇಲೆ ಹೋಗಲಿಲ್ಲ ಅಂದರೆ ಆಟೋಮೆಟಿಕಲಿ ಅದು ಸೋಷಿಯಲ್ ಆಸ್ಪೆಕ್ಟ್ ಮೇಲೆ, ಎಜುಕೇಷನ್ ಆಸ್ಪೆಕ್ಟ್ ಮೇಲೆ, ಎಕಾನಮಿ ಆಸ್ಪೆಕ್ಟ್ ಮೇಲೆ ತುಂಬಾ ಹೊಡೆತ ಬೀಳುತ್ತೆ. ಇದು ಫೈನಲ್ ಆಗಿ ದೇಶದ ಆರ್ಥಿಕತೆಯ ಒಂದು ಕುಂಠಿತ ಬೆಳವಣಿಗೆ ಕಾರಣವಾಗುತ್ತೆ. ಸೊ ಆ ದೃಷ್ಟಿಯಿಂದಾಗಿ ವಿದೇಶಿ ಮಾರುಕಟ್ಟೆಯಿಂದ ಬರುವಂತಹ ಕಡಿಮೆ ಬೆಲೆಯ ಒಂದು ಏನು ಸುಂಕಗಳನ್ನು ಪ್ರಾಡಕ್ಟ್ಗಳಿರುತ್ತೆ ಅದನ್ನು ತಡೆಗಟ್ಟಿ ಸೊ ಒಂದು ದೇಶೀಯ ಮಾರುಕಟ್ಟೆಯನ್ನು ಬೆಳೆಸೋದಕ್ಕೋಸ್ಕರ ಈ ಒಂದು ಸುಂಕವನ್ನು ವಿಧಿಸಲಾಗುತ್ತೆ. ಸೊ ನ್ಯಾಯಯುತ ವ್ಯಾಪಾರವನ್ನು ಮರುಸ್ಥಾಪಿಸೋ ಉದ್ದೇಶ ಅಂತಲೂ ಕೂಡ ಕರಿತೀವಿ. ಅಂದರೆ ಲೈಕ್ ಎಲ್ಲರಿಗೂ ಅದು ಈಕ್ವಲ್ ಆಗಿರಬೇಕು. ಸೊ ನಿನ್ನ ದೇಶದಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಬಳಸ್ಕೊಂಡು ಅಲ್ಲಿ ತಯಾರಿಸುವಂಥ ಸರಕುಗಳಿಗೂ ಒಂದು ದೇಶಿ ಮಾರುಕಟ್ಟೆಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇನ್ನು ಲೈಕ್ ಬೆಳೀತಾ ಇರುವಂಥ ಎಕಾನಮಿಯನ್ನು ಡೆವಲಪಿಂಗ್ ಎಕಾನಮೀಸ್ ಅಂತ ಏನು ಕರಿತೀವಿ, ಇಲ್ಲಿ ಟೆಕ್ನಾಲಜಿ ಕಂಪೇರ್ ಟು ಅಡ್ವಾನ್ಸ್ಡ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ನೀವು ಸೇಮ್ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ, ಅದೊಂದಾಗಿರ್ಬೋದು. ಸೊ ನೆಕ್ಸ್ಟ್ ನೀವು ಈ ರೀತಿಯಾಗಿ ಒಂದು ಈ ಆಂಟಿ ಡಂಪಿಂಗ್ ಟ್ಯಾಕ್ಸ್ ಏನಿದೆ, ಅದು ಡ್ಯೂಟಿ ಏನಿದೆ, ಇದನ್ನು ಬಳಕೆಗೆ ಇದನ್ನು ಬಳಸೋದಕ್ಕೆ ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ WTO ಅಂತ ಏನು ಕರಿತೀವಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೂಡ ಅದಕ್ಕೆ ಪರ್ಮಿಷನ್ ಅನ್ನು ಕೊಡುತ್ತೆ. ದೇಶೀಯ ಮಾರುಕಟ್ಟೆಗೆ ಯಾವುದೇ ರೀತಿಯಾದಂಥ ಪೆಟ್ಟು ಆಗೋದೇ ರೀತಿಯಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಸೊ ಇನ್ನು ಡಂಪಿಂಗ್ ವಿರೋಧಿ ಸುಂಕಕ್ಕೆ ಸಂಬಂಧಿಸಿದಂತಹ WTO ನಿಬಂಧನೆಗಳು ಯಾವ್ಯಾವ ಇದೆ ಎಂದು ನೋಡಿದಾಗ ಮೊದಲಿಗೆ ಸಿಂಧುತ್ವ ಅಂತ ಕರಿತೇವೆ. ಸೊ ಇದರಲ್ಲಿ ಅವಧಿ ಮುನ್ನ ಹಿಂತೆಗೆದುಕೊಳ್ಳುವ ಹೊರತು ಆಂಟಿ ಡಂಪಿಂಗ್ ಸುಂಕ ಏನು ವಿಧಿಸಿರ್ತೀವಿ ಅದು ವಿಧಿಸಿದ ದಿನಾಂಕದಿಂದ 5 ವರ್ಷಗಳವರೆಗೆ ಮಾನ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈಗ ಮೊದಲ ಸುದ್ದಿಯಲ್ಲಿ ತಗೊಂಡಂತಹ ಏನಿದು ಸೋಡಿಯಂ ಸೈನೈಡ್ ಇದೆ, ಜಪಾನ್ ಮತ್ತು ಕೊರಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ಕೋತಾ ಇದೆ. ಒಂದ್ಸಲಿ ಅದು ಈ ರೀತಿ ಎಫೆಕ್ಟ್ ಆಗಿದೆ, ಅದ್ರ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿ ಇರಿದ್ರೆ ನೆಕ್ಸ್ಟ್ 5 ಇಯರ್ಸ್ವರೆಗೂ ಅದು ವ್ಯಾಲಿಡಿಟಿ ಇರುತ್ತೆ. ಅಂದರೆ ಅವಧಿಗಿಂತ ಮುಂಚೆನೇ ನಾವು ಅದನ್ನು ಲೈಕ್ ಬೇರೆ ಆ ದೇಶಗಳ ಸಂಬಂಧ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಬೇಕಾದ್ರೆ ಅದನ್ನು ಕಮ್ಮಿ ಮಾಡಿಕೊಂಡು ಅವಾಗ ನಾವು ಅದನ್ನು ಆಂಟಿ ಡಂಪಿಂಗ್ ಡ್ಯೂಟಿನ ತೆಗಿಬೋದು. ತೆಗಿಲಿಲ್ಲ ಅಂದರೆ ಒಂದ್ಸಲಿ ನಾನು ಇವತ್ತು ಅನೌನ್ಸ್ ಮಾಡಿದ ಆಂಟಿ ಡಂಪಿಂಗ್ ಡ್ಯೂಟಿ ಅಂದರೆ ಅದು ನೆಕ್ಸ್ಟ್ 5 ವರ್ಷಗಳ ಕಾಲ ಅದು ವ್ಯಾಲಿಡಿಟಿ ಇರುತ್ತೆ, ಸಿಂಧುತ್ವ ಇರುತ್ತೆ. ಇನ್ನೊಂದು ಆಸ್ಪೆಕ್ಟ್ ಸನ್ಸೆಟ್ ರಿವ್ಯೂ ಅಂತ ಕರಿತೀವಿ. ಅಂದರೆ ಇದನ್ನು ಸೂರ್ಯಾಸ್ತ ಅಥವಾ ಮುಕ್ತಾಯ ಪರಿಶೀಲನೆಯ ತನಿಖೆ ಅಂತ ಕೂಡ ಕರಿತೀವಿ. ಈ ತನಿಖೆ ಮೂಲಕ ಅದನ್ನು ಮತ್ತೊಂದು 5 ವರ್ಷಗಳ ಕಾಲ ಅದನ್ನು ಏನು ಮಾಡ್ಬೋದು, ವಿಸ್ತರಿಸಬಹುದು, ಆ ಅವಕಾಶ ಕೂಡ ಇರುತ್ತೆ. ಅದ್ರ ಜೊತೆಗೆ ಈ ಸನ್ಸೆಟ್ ವ್ಯೂ ಅಂತ ಏನಿರ್ತೀವಿ ನಿರಂತರವಾದಂತಹ ಅಸ್ತಿತ್ವದ ಅಗತ್ಯತೆಯ ಒಂದು ಮೌಲ್ಯಮಾಪನ ಆಗಿರುತ್ತೆ. ಅಂದರೆ ಟೈಮ್ ಟು ಟೈಮ್ ಇದನ್ನು ಲೈಕ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಬರೋವಂಥದ್ದು, ಇವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೆ ಅಗತ್ಯತೆ ಇದೀವಾ ಇಲ್ವಾ ಅನ್ನೋದನ್ನು ನೋಡ್ತಾ ಬರೋವಂಥದ್ದು. ಏನು ಈ ಉದ್ಯಮದಿಂದ ಅಥವಾ ಪರವಾಗಿ ಸ್ವೀಕರಿಸಿದಂಥ ಸಮರ್ಥನೀಯ ವಿನಂತಿ ಆಧಾರದ ಮೇಲೆ ಕೂಡ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ದೇಶದಿಂದ ಬರುವಂತಹ ಪ್ರಾಡಕ್ಟ್ ನಾನು ತಯಾರಿಸುವಂತಹ ಪ್ರಾಡಕ್ಟ್ಗಳಿಗೆ ಎಫೆಕ್ಟ್ ಬೀಳ್ತಾ ಇದೆ ಅಂತ ಯಾವಾಗ ಅನಿಸುತ್ತೋ ನಾವು ಕೂಡ ಕೆಲಸದಲ್ಲಿ ಹೋಗೋದನ್ನು ವಿನಂತಿಯನ್ನು ಮಾಡ್ಕೋಬಹುದು. ಆ ವಿನಂತಿ ಆಧಾರದ ಮೇಲೂ ಕೂಡ ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ನಾವು ಕೈಗೊಳ್ಳಬಹುದು. ಈ ರೀತಿಯಾದಂಥ ಒಂದಷ್ಟು WTO ಕಾಣ್ಬೋದು. ಸೊ ಈ ಇಂಪ್ಯಾಕ್ಟ್ ಏನು, ಆಂಟಿ ಡಂಪಿಂಗ್ ಇಂಪ್ಯಾಕ್ಟ್ ಏನು ಅಂತ ನೋಡೋದಾದ್ರೆ ದೇಶೀಯ ಮಾರುಕಟ್ಟೆನಲ್ಲಿ ಆಟೋಮೆಟಿಕಲಿ ನಾವು ಒಂದು ಸಮತೋಲಿತ ಸ್ಥಿತಿಯನ್ನು ಮಾಡುವಂಥದ್ದು, ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿರುವಂಥದ್ದು, ಫಾರಿನ್ ಪ್ರಾಡಕ್ಟ್ ಆಗಿರಲಿ ಅಥವಾ ದೇಶೀಯ ಮಾರುಕಟ್ಟೆ ಆಗಿರಲಿ ಅದೊಂದು ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ಈಕ್ವಲ್ ಟ್ರೀಟ್ಮೆಂಟ್ ಮಾಡುವಂತಹ ಒಂದು ವ್ಯವಸ್ಥೆ ಆಗಿರ್ಬೋದು. ಅದ್ರ ಜೊತೆಗೆ ಉದ್ಯೋಗಾವಕಾಶಗಳನ್ನ ಉಳಿಸ್ಕೊಳ್ಳುವಂತಹ, ಯಾಕೆಂದರೆ ಬೆಳೀತಾ ಇರುವಂಥ ದೇಶಗಳಲ್ಲಿ ಆಟೋಮೆಟಿಕಲಿ ಯಾವ ಈ ಡೆವಲಪಿಂಗ್ ಸ್ಟೇಟಸ್ ಇದೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಒಂದು ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಆ ಜನಸಂಖ್ಯೆಯನ್ನು ಉಳಿಸ್ಕೊಳ್ಳೋಕೆ, ಆ ಜನಸಂಖ್ಯೆಗೆಲ್ಲವನ್ನು ಕೂಡ ಒಂದು ಉದ್ಯೋಗ ಕೊಡಬೇಕು ಅಂದರೆ ದೇಶೀಯದಲ್ಲಿರುವಂಥ ಉದ್ಯೋಗಗಳು ತುಂಬಾ ಇದು. ಅಂದರೆ ಮ್ಯಾನುಫ್ಯಾಕ್ಚರಿಂಗ್, ನಾಟ್ ಜಸ್ಟ್ ಥರ್ಡ್ ಸೆಕ್ಟರ್ ಅಥವಾ ಏನಂತ ಕರಿತೀವಿ ಸರ್ವಿಸ್ ಸೆಕ್ಟರ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಸೊ ಮ್ಯಾನುಫ್ಯಾಕ್ಚರಿಂಗನ್ನೆಲ್ಲ ಉಳಿಸ್ಕೋಬೇಕು ಅಂದರೆ ಆ ದೃಷ್ಟಿನಲ್ಲಿ ಇದು ಸುಂಕ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ದೇಶೀಯ ಮಾರುಕಟ್ಟೆ ಮೇಲೆ ಅದೊಂದು ಎಫೆಕ್ಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಅಥವಾ ಆಟೋಮೆಟಿಕಲಿ ಅದು ಪ್ರೈಸಸ್ ಮೇಲೂ ಕೂಡ ನಿಮಗೆ ಹೆಚ್ಚಳ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ ಲೈಕ್ ಆ್ಯಂಟಿ ಡಂಪಿಂಗ್ ವಿರೋಧಿ ಲೈಕ್ ಅದ್ರ ಮೇಲೆ ಡ್ಯೂಟಿ ಇದು ಮಾಡಿದಾಗ ಈ ಮಾರುಕಟ್ಟೆನಲ್ಲಿ ಬೇರೆ ಯಾರು ಇಲ್ದಲ್ಲಿದ್ದಾಗ ಆಟೋಮೆಟಿಕಲಿ ಅದು ಪ್ರೈಸಸ್ ಕೂಡ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಲೈಕ್ ಥಿಯರಿ ಕೂಡ ಇರುತ್ತೆ. ಸೊ ಉದ್ಯೋಗ ಅವಕಾಶಗಳು ಕೂಡ ಒಂದು ದೇಶೀಯ ಉದ್ಯೋಗ ಏನಾದ್ರು ಅದನ್ನು ಕಾಪಾಡುವಂಥದ್ದು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬಂದಾಗ ಲೈಕ್ ಕಾಂಪಿಟೇಷನ್ ಅಟ್ ಸೇಮ್ ಟೈಮ್ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಬಟ್ ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಪಾಸಿಟಿವ್ ನೋಟಿಂದ ನೋಡೋದಾದರೆ ಅದು ಕೂಡ ಇನ್ನೊಂದು ಲೈಕ್ ಆ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ಅಥವಾ WTO ಏನು ಹೇಳುತ್ತೆ ಅದು ಕ್ಲಾಸಸ್ ಏನು ಆ ರೀತಿಯಲ್ಲಿ ನೀವು ಚೆಕ್ ಮಾಡ್ತಾ ಬರಬೇಕು. ಅಂದರೆ ದೇಶೀಯ ಮಾರುಕಟ್ಟೆಗೆ ಮುಖ್ಯವಾಗಿ ಈ ಲೈಕ್ ಅಂದರೆ ದೇಶೀಯ ಮಾರುಕಟ್ಟೆಯನ್ನು ಬೆಳೆಸುವಂಥದ್ದು, ಅದ್ರ ಜೊತೆಗೆ ಪರಭಾಷೆ ಅಥವಾ ಲೈಕ್ ಪರಭಾಷೆ ಅನ್ನೋದಕ್ಕಿಂತ ಪರದೇಶೀಯ ಲೈಕ್ ಅಗ್ಗದ ಸರಕುಗಳನ್ನು ತಡೆಗಟ್ಟುವಂಥದ್ದು, ಆ ಮೂಲಕ ದೇಶೀಯ ಮಾರುಕಟ್ಟೆಯನ್ನು ಉಳಿಸುವಂಥದ್ದು. ದೇಶೀಯ ಮಾರುಕಟ್ಟೆ ಉಳಿಸಿದ್ರೆ ಆಟೋಮೆಟಿಕಲಿ ಅದು ಪ್ರೊಡಕ್ಷನ್ ಮೇಲೆ, ಸೇಲ್ಸ್ ಮೇಲೆ, ಪ್ರೊಡಕ್ಷನ್ ಜಾಸ್ತಿ ಇದ್ದರೆ ಆಟೋಮೆಟಿಕಲಿ ಅದು ಸೇಲ್ಸ್ ಆಗುತ್ತೆ, ಸೇಲ್ಸ್ ಇನ್ಕಮ್ ಆಗುತ್ತೆ, ಇನ್ಕಮ್ ಆದಾಗ ಡೆವಲಪ್ಮೆಂಟ್ ಆಟೋಮೆಟಿಕಲಿ ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟ್ಗಳಾಗುತ್ತೆ. ಇನ್ವೆಸ್ಟ್ಮೆಂಟ್ ಆದಾಗ ಆಟೋಮೆಟಿಕಲಿ ನಾವು ಎಂಪ್ಲಾಯ್ಮೆಂಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆದಾಗ ಆಟೋಮೆಟಿಕಲಿ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಸ್ಯಾಲ್ರಿ ತೊಗೊಂಡ್ಮೇಲೆ ಅದಕ್ಕೆ ಜೀವನ ಮಟ್ಟ ಒಂದು ಏನು ಲೈಫ್ ಸ್ಟ್ಯಾಂಡರ್ಡ್ ಅಂತೀವಿ ಅದು ಯಾವಾಗಲೂ ಇಂಪ್ರೂವ್ ಆಗ್ತಾ ಹೋಗುತ್ತೆ.
ಬರುತ್ತೆ. ಆಟೋಮೆಟಿಕಲಿ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಬಂದರೆ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಸೋಷಿಯಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಅಥವಾ ಲೈಕ್ ಅದರ್ ಎಕನಾಮಿ ಆಸ್ಪೆಕ್ಟ್ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ಕುಟುಂಬಗಳು ಬೆಳೀತಾ ಬರುತ್ತೆ. ಇದು ಆಟೋಮೆಟಿಕಲಿ ಆ್ಯಂಡ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಆಯಾ ದೇಶದ ಒಂದು ಮಾರುಕಟ್ಟೆ ಮೇಲೆ ಅಥವಾ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ. ಈ ರೀತಿಯಲ್ಲಿ ಇದನ್ನು ನಾವು ಪರಿಣಾಮಗಳಂತ ನಾವು ಇದಿಷ್ಟು ಆಂಟಿ ಡಂಪಿಂಗ್ ಡ್ಯೂಟಿ ಸಂಬಂಧಿಸಿದಂತಹ ಒಂದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.